ಹಾಂ ಪಾಪನ ತಲೆ ಯಾವುದು ಪಾಪಂದು? ವೆರಿ ಗುಡ್. ಕಣ್ಣು ಯಾವುದು ಪಾಪಂದು? ಹಾಂ. ಬಾಯಿ, ಮೌತ್, ವೆರಿ ಗುಡ್. ಹೊಟ್ಟೆ ಯಾವುದು ಪಾಪಂದು? ವೆರಿ ಗುಡ್. ಕೈ ಯಾವುದು? ವೆರಿ ಗುಡ್. ಕಾಲು ಯಾವುದು? ಎಸ್. ಕಿವಿ ಯಾವುದು ಪಾಪಂದು? ಕಿವಿ ಯಾವುದು? ಎಲ್ಲೈತೆ ಪಾಪನ ಕಿವಿ? ವೆರಿ ಗುಡ್. ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ಇವತ್ತು ಬೆಳಗ್ಗೆನೇ ನಾನು ಅಪ್ಪು ಜೊತೆ ನನ್ನ ವ್ಲಾಗ್ನ ಶುರು ಮಾಡಿಕೊಂಡೆ. ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಸರಿ ಮಾಡ್ತಾಯಿದ್ದೆ. ಅಪ್ಪು ಅದನ್ನು ತಿರುಗಿಸ್ತೀನಿ ಅಂತ ಬಂದ್ಬಿಟ್ಟು ಚೆಲ್ಬಿಟ್ಟ. ಬೆಳಗ್ಗೆಯಿಂದ ಕರೆಂಟೇ ಕೊಟ್ಟಿಲ್ಲ. ಹಾಕೋದು ತೆಗೆಯೋದು ಇದೇ ಥರ ಮಾಡ್ತಾಯಿದ್ದಾರೆ ಬೆಳಗ್ಗೆಯಿಂದನೂ. ಹಾಗಾಗಿ ನಾನು ಪಲ್ಯ ಆಮೇಲೆ ಚಟ್ನಿ ಇದೆಲ್ಲ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ಕರೆಂಟ್ ಬಂದಾಗಲೇ ಅಲ್ಲೆಲ್ಲ ಮುಗಿಸ್ಕೊಂಬಿಟ್ಟೆ. ಹಾಗಾಗಿ ಜಾಸ್ತಿ ವಿಡಿಯೋ ನಾನು ಮಾಡೋಕ್ಕಾಗಿಲ್ಲ. ಇವತ್ತು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರ ಮನೇಲೂ ಆಲ್ಮೋಸ್ಟ್ ಮಾಡ್ತಾರೆ, ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ತಾರಲ್ಲ. ಹಾಗಾಗಿ ನಾನೇನು ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ. ಇವತ್ತು ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗೋದಿತ್ತು. ಅಪ್ಪುಗೆ ಒಂದು ಬಟ್ಟೆ ತೆಗಿಬೇಕಾಗಿತ್ತು. ಮೊನ್ನೆ ಹೋದಾಗೆಲ್ಲ ಅಕ್ಕ ಎಲ್ಲರೂ ಕೊಡಿಸಿದ್ರಲ್ಲ, ಇವಾಗ ನಾವು ತರಬೇಕಲ್ವ. ಹಾಗಾಗಿ ಸರಿ ಆಯಿತು, ನಾಷ್ಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾಷ್ಟಕ್ಕೆ ನಾನು ದೋಸೆ ಹಾಕ್ಕೊಡ್ತಾಯಿದ್ದೆ. ಅಪ್ಪುಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟೆ. ಅವ್ನು ದೋಸೆ ತಿನ್ನಲಿಲ್ಲ. ಒಂದು ಅರ್ಧ ಕೊಟ್ಟಿದ್ದೆ, ಆದರೂ ತಿನ್ನಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನಿಗೆ ಸರಿನೇ ಮಾಡಿ ತಿನ್ನಿಸಿ ನಾವು ನಾಷ್ಟ ಮಾಡಿಕೊಂಡು ರೆಡಿಯಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾಯಿದ್ದೆ. ಎಲ್ಲಿಗಪ್ಪ ಅಂದರೆ ನೆನ್ಮಂಗ್ಲಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ರೆಗ್ಯುಲರಾಗಿ ನಾವು ತೊಗೊಳ್ಳೋಂಥ ಒಂದು ಶಾಪ್ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ತೊಗೊಳ್ಳೋಣ. ದೋಸೆ, ಆಲೂಗಡ್ಡೆ ಪಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗೂ ಇತ್ತು ಕೂಡ. ಹಾಗೆ ಇವಾಗ ನಾಷ್ಟ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಈಚೆ ಹೋಗಬೇಕು. ಹಾಗಾಗಿ ರೆಡಿಯಾಗಿದ್ದೀನಿ. ಅಪ್ಪು ಕೂಡ ರೆಡಿಯಾಗಿದ್ದಾನೆ, ಅವನು ಈಚೆಗಡೆ ಇದ್ದಾನೆ. ಪ್ರವೀಣವರು ಈಚೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಹೋಗಬೇಕು. ಯಾಕೆ ಅಂದರೆ ಅವನಿಗೆ ಬರ್ತಡೆಗೆ ಬಟ್ಟೆ ತರಬೇಕು. ಅದು ಅಮ್ಮನ ಮನೆಗೆ ಹೋದಾಗ ತೊಗೊಂಬಂದಿದ್ದೆ. ಅಂದರೆ ಅವರು ಕೊಡಿಸ್ತೀನಿ ಪ್ರವೀಣವರು, ನಾನು ಕೊಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಟ್ಟೆ ಹಾಗೆ ಒಂದಿಷ್ಟು ಡೆಕೋರ್ ಐಟಮ್ಸು ಎಲ್ಲ ತರಬೇಕಾಗಿತ್ತು. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಅವರು ಇನ್ನೂ ಒಂದು 5 ನಿಮಿಷ 10 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ರೆಡಿ ಆದೆ. ಹಾಗೆ ನಾನು ಮೊನ್ನೆ ಅಪ್ಲೋಡ್ ಮಾಡಿರೋ ಒಂದು ವಿಡಿಯೋಗೆ ಒಂದು 2-3 ಜನ ಕಮೆಂಟ್ ಮಾಡಿದರು ಅಕ್ಕನ ಬಗ್ಗೆ. ನಿಮ್ಮ ಅಕ್ಕ ಯಾಕೆ ಅಮ್ಮನ ಮನೇಲಿದ್ದಾರೆ, ನಿಮ್ಮ ಅಕ್ಕ ಬಾವ ಅಂದರೆ ನಮ್ಮ ಭಾವಂಗೆ ಅಪ್ಪ ಅಮ್ಮ ಇಲ್ವಾ, ಅವ್ರು ಯಾಕೆ ನಿಮ್ಮ ಮನೇಲಿದ್ದಾರೆ ಅಂತೆಲ್ಲ ಕೇಳ್ತಾಯಿದ್ವಿ. ಹಾಗಾಗಿ ಈ ವಿಡಿಯೋದಲ್ಲಿ ಆನ್ಸರ್ ಮಾಡೋಣ ಅಂತ. ನಮ್ಮ ಭಾವಂಗೆ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ, ಸ್ವಂತ ಮನೆಯೂ ಇದೆ. ಆದರೆ ಏನಾಯಿತು ಅಂತಂದರೆ ನಮ್ಮಮ್ಮ ಇದ್ದಾರಲ್ವ, ಅವರ ತಂದೆ ತಾಯಿ ಇದ್ದರು. ಅವರು ತಂದೆ ತೀರೋದ್ರು ಸಡನ್ನಾಗಿ. ತೀರೋದ್ಮೇಲೆ ನಮ್ಮ ಅಜ್ಜಿ ಅಂದರೆ ನಮ್ಮ ತಾತ ತೀರೋದ್ರು. ನಮ್ಮ ಅಜ್ಜಿ ಒಬ್ಬರೇ ಆಗೋದ್ರು. ಅವ್ರು ತುಂಬ ಹುಷಾರಿಲ್ದಂಗೆ ಆಗೋಯ್ತು. ಮನೆ ಬಿಟ್ಟು ಈಚೆನೇ ಬರ್ತಾ ಇರಲಿಲ್ಲ, ಈ ಥರ ಆಗೋಯ್ತು. ಅವರು ನೋಡ್ಕೊಳ್ಳೋಕೆ ಯಾರಾದರೂ ಒಬ್ಬರು ಬೇಕಾಗಿತ್ತು. ಹಾಗಾಗಿ 2 ಹೆಣ್ಮಕ್ಳು ಮದುವೆ ಆಗಿರೋದ್ರಿಂದ ನಮ್ಮ ಅಮ್ಮನೇ ಅವ್ರನ್ನ ನೋಡ್ಕೊಬೇಕು ಅಂತ ಹೋದರು. ಆದರೆ ನಾವು ಕಟ್ಟಿರೋ ಮನೆ ಅದು ಸ್ವಂತ ಮನೆನಾ ಅಂತ ಕೇಳಿದರೆ ಹೌದು, ಸ್ವಂತ ಮನೆ, ಕಟ್ಟಿರೋ ಮನೆ. ಬಿಡಬಾರ್ದು, ದೀಪ ಹಚ್ಚಿದಂಗೆ ಆ ಮನೇನ ಒಂಥರ ಜಾಡಿ ಹಿಡಿಯೋ ಥರ ಬಿಡಬಾರ್ದು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮಿಬ್ಬರನ್ನ ಕೇಳಿದ್ರು. ಅಂದರೆ ಅಕ್ಕ ನನ್ನನ್ನು ಕೇಳಿದ್ರು, ನೀವಿಬ್ಬರು ಬಂದು ಯಾರಾದರೂ ಒಬ್ಬರು ಮನೇಲಿ ಇರ್ರಿ ಅಂತ. ನಾನು ಹೋಗೋದಕ್ಕೆ ಏನಾಯಿತು ಅಂದರೆ ನಮ್ಮದು ಶೆಡ್ ಇದೆ, ಹಸುಗಳೆಲ್ಲ ಇದೆ. ಹಾಗಾಗಿ ಅಲ್ಲಿ ಎಲ್ಲೂ ಕಟ್ಟೋದಕ್ಕೆ ಜಾಗ ಕೂಡ ಇಲ್ಲ, ಆ ಮನೆ ಒಂದೇ ಇರೋದು. ಸರಿ ಆಯಿತು, ನಾನು ಆಗಲ್ಲ ಅಂತ ಹೇಳಿದೆ. ನಮ್ಮ ಅಕ್ಕ ಅವರು ಅಲ್ಲೇ ಅಂದರೆ ಅಂಚೆಪಳ್ಳ್ಯದಲ್ಲೇ ಅವ್ರೂ ಗಂಡನ ಮನೆ ಇರೋದು, ಸ್ವಂತ ಮನೆ ಇರೋದು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಅತ್ತೆ ಮಾವನೆಲ್ಲ ಕೇಳಿದ್ರು. ಅವರು ಕೂಡ ಸರಿ ಆಯಿತು, ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಇರ್ರಿ ಅಂತ ಹೇಳಿದ್ರು. ಅವರು ಅಲ್ಲೇ ಕೆಲಸಕ್ಕೆಲ್ಲ ಹೋಗೋದ್ರಿಂದ ಹತ್ರ ಕೂಡ ಇರೋದ್ರಿಂದ ಅಕ್ಕ ಭಾವನೆ ಬಂದು ಅಮ್ಮನ ಮನೇಲಿದ್ದು ಇವಾಗ ಅವರು ಅಲ್ಲೇ ಇದ್ದಾರೆ. ಆ್ಯಂಡ್ ದೀಪ ಕೂಡ ಹಚ್ತಾ ಇದ್ದಾರೆ. ಅಮ್ಮ ಊರಲ್ಲಿ ಅಜ್ಜಿನ ನೋಡ್ಕೊತಾ ಇದ್ದಾರೆ. ಅವಾಗ ಅಮ್ಮನ ನೋಡಬೇಕು ಅಂದರೆ ನಾನು ಊರಿಗೆ ಹೋಗ್ತಾ ಇದ್ದೆ ಅಲ್ವಾ, ಇದೇ ಕಾರಣಕ್ಕೆ ಅಜ್ಜಿ ಮನೇಲಿದ್ದಾರೆ, ಅಜ್ಜಿನ ನೋಡ್ಕೊತಾ ಇದ್ದಾರೆ. ಹಾಗಾಗಿ ಅಕ್ಕ ಇಲ್ಲಿದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ. ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ, ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಹಾಗಾಗಿ ಅಷ್ಟೇ. ಆ ಮನೆ ತುಕ್ಕಿಡಿಸ್ಬಾರ್ದು, ಆಮೇಲೆ ಅದೇನಂತಾರೆ ಜಾಡೆಲ್ಲ ಇಡಿಸ್ಬಾರ್ದು, ಕಟ್ಟಿರೋ ಮನೆ, ತುಂಬಿ ಮನೆ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿ ಅಮ್ಮನೇ ಕರೆಸಿ ಇರಿಸಿದ್ದಾರೆ. ನೀವು ಇರ್ರಿ, ದೀಪ ಹಚ್ಕೊಂಡು ಇರ್ರಿ, ಮನೆ ಮಗಳು ಇದ್ದರೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಇರಿಸಿದ್ದಾರೆ ಅಷ್ಟೇ. ಇಷ್ಟೇ ಆನ್ಸರ್ ಅದಕ್ಕೆ, ಬೇರೆ ಏನೂ ಇಲ್ಲ. ಸೊ ನಿಮಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗೋಣ, ಅವನಿಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬರೋಣ. ಆಮೇಲೆ ಬಂದು ನಾನು ಡ್ರೈ ಫ್ರೂಟ್ಸ್ ನಾನು ಹೇಳಿದ್ದೆ ಡ್ರೈ ಫ್ರೂಟ್ಸ್ ಹಾರ್ಲಿಕ್ಸ್ ಮಾಡಬೇಕು ಅಂತ. ಸೊ ಅದಕ್ಕೂ ಕೂಡ ಬಂದು ರೆಡಿ ಮಾಡ್ಕೊಬೇಕು ಅವನ್ನ ಮಲಗಿಸಿ. ಇವಾಗ ಬನ್ನಿ ಹೋಗೋಣ, ಹೋಗ್ಬಿಟ್ಟು ಬರೋಣ.
ಸೊ ಅಲ್ಲಿಂದ ನಾನು ಅಪ್ಪು ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಹಾಗೆ ಹೋಗೋ ದಾರಿಲಿ ನಾವು ಹಂಗೆ ನಮ್ಮ ಶಾಪ್ಗೆ, ಚಿಕನ್ ಶಾಪ್ಗೆ ನಾವು ಯಾವಾಗಲೂ ಕೋಳಿಗಳನ್ನ ಹಾಕಿಸ್ಕೊತೀವಲ್ಲ, ಅಲ್ಲಿಗೆ ಹೋಗಬೇಕಾಗಿತ್ತು. ಸರಿ ಆಯಿತು, ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಶಾಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನಮ್ಮ ಏರಿಯಾದಲ್ಲಿ ಏನಂದರೆ ರೋಡನ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ರೋಡ್ ಮಾಡ್ತಾಯಿದ್ದಾರೆ. ನಮ್ಮ ಮನೆ ಕರೆಕ್ಟಾಗಿ ಅರ್ಧ ಪೂರ್ತಿ ರೋಡ್ ಇರಲಿಲ್ಲ, ಸೊ ಹಾಗಾಗಿ ಅಲ್ಲಿಂದ ಮಾಡ್ತಾಯಿದ್ದಾರೆ. ಹಾಗಾಗಿ ರೋಡ್ ಪೂರ್ತಿ ಬ್ಲಾಕ್ ಆಗಿ ಸಂದಿಗೊಂದಿಲೆಲ್ಲ ಹೋಗೋ ಥರ ಆಗೋಯಿತು. ಹಾಗೆ ಅಲ್ಲೇ ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿ ಸ್ವಲ್ಪ ಅಮೌಂಟ್ ಎಲ್ಲ ತೊಗೊಂಡು ಅಲ್ಲಿಂದ ಸೀದಾ ಅಪ್ಪು ಅಂತೂ ಅವನ್ನೆಲ್ಲಿ ನಿಲ್ಲಿಸಿದ ತಕ್ಷಣ ಅವ್ರ ಅಪ್ಪನಿಂದ ಓಡೋಗ್ತಾ ಇರಬೇಕು, ಹಂಗೆ ಮಾಡ್ತಾಯಿದ್ದ. ಹಾಗೆ ಅಲ್ಲಿಂದ ನಾವು ರೆಗ್ಯುಲರಾಗಿ ನಮ್ಮ ಶಾಪ್ಗೆ ಕೋಳಿಗಳ್ನ ಹಾಕಿಸ್ಕೊತೀವಲ್ಲ, ಅಲ್ಲಿಗೆ ಬಂದಿದ್ವಿ. ಇಲ್ಲೆಲ್ಲ ಹೇಳ್ಬೋದಲ್ಲ, ನಾಟಿ ಕೋಳಿ ಇವನ್ನೆಲ್ಲ ಬಿಟ್ಟುಬಿಟ್ಟಿದ್ರು, ಹುಂಜ ಎಲ್ಲನೂ. ಅದಂತೂ ಅಪ್ಪು ನೋಡಿ ಕೋಕ ಅಂದ್ಕೊಂಡು ಅದನ್ನ ಹಿಡಿಯೋದಕ್ಕೆಲ್ಲ ಹೋಗ್ತಾಯಿದ್ದ. ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ, ಆಮೇಲೆ ಬಿಟ್ಟೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಬೈಕಲ್ಲೆಲ್ಲ ಕೂರಿಸ್ದೆ. ಅವನು ಅದನ್ನ ನೋಡಿಕೊಂಡು ಸುಮ್ಮನಾದ. ಅಲ್ಲೇ ಸ್ವಲ್ಪ ಲೇಟ್ ಆಗೋಯಿತು, ಅವರು ಓನರೆಲ್ಲೋ ಈಚೆ ಹೋಗ್ಬಿಟ್ಟಿದ್ರು. ಹಾಗಾಗಿ ತುಂಬಾ ಲೇಟ್ ಆಗೋಯಿತು. ನಾವು ಬೇಗ ಹೋಗಿ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದು. ಅಲ್ಲಿ ನೋಡಿದ್ರೆ ಅಲ್ಲೇ ಟೈಮ್ ಹೊರ್ಟೋಯ್ತು. ಸರಿ ಇನ್ನೇನು ಮಾಡೋದು, ಹೋಗ್ಬಿಟ್ಟಿದ್ದೀವಿ, ತಿರುಗಿ ವಾಪಸ್ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದು ಅದೆಲ್ಲ ಏನೇನು ಮಾಡಬೇಕಾಗಿತ್ತೋ ಸೆಟ್ಲು ಮಾಡಬೇಕಾಗಿತ್ತು ಎಲ್ಲ ಮಾಡಿ ಬಂದ್ವಿ. ಹಾಗೆ ನಾವು ತೊಗೊಳ್ಳೋಂಥ ರೆಗ್ಯುಲರಾಗಿ ಒಂದು ಶಾಪ್ ಇರುತ್ತೆ ಅಪ್ಪುಗೆ ಬಟ್ಟೆಗೆ. ಹಾಗಾಗಿ ಅಲ್ಲಿಗೆ ಬಂದರೆ ಅಪ್ಪು ಅಂತೂ ತುಂಬ ಬಟ್ಟೆಗಳ್ನ ನೋಡಿ ನಾವು ಸೆಲೆಕ್ಟ್ ಮಾಡಿ ತೊಗೊತಾನೆ ಇಲ್ಲ. ಲಾಸ್ಟಿಗೆ ಅವನು ತೋರಿಸಿದ ಬಟ್ಟೆನೇ ನಾವು ತೊಗೊಳಂಗಾಯಿತು. ಹಾಗೆ ತರಕಾರಿಗಳೆಲ್ಲ ಸ್ವಲ್ಪ ಫ್ರೆಶ್ಶಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಮನೆಗೆ ತರಕಾರಿ ತೊಗೊಂಡು ಹಾಗೆ ಶಾಪ್ಗೆ ಅಂತ ಹೇಳ್ಬಿಟ್ಟು ಪೈಪ್ಗಳು ಬೇಕಾಗಿತ್ತು. ಪೈಪ್ ತೊಗೊಳ್ಳೋಣ ಅಂತ ಹೊರಗಡೆ ಹೋದರೆ ಅವನು ಇಳಿದ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೋಗಿ ಅಲ್ಲಿರೋ ಬಾಕ್ಸಸ್ಸು ಇದನ್ನಲ್ಲೆಲ್ಲ ಆಡೋದು, ಸಂದಿಗೆ ಹೋಗಿ ಔತ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ನಿಜ ಮಕ್ಕಳು ನಾವು ಒಂದು ನಿಮಿಷ ನಾವೇನು ಆ ಕಡೆ ಈ ಕಡೆ ಆಗಿಬಿಟ್ರೆ ನಿಜ ಓಡೇ ಹೋಗ್ಬಿಡ್ತಾರೆ ರೋಡ್ಗೆ ಅನ್ನೋ ಥರ ಮಾಡ್ತಾಯಿದ್ದ. ಅದು ಇವಾಗ ನೋಡಿ ಸಿಂಟ್ಯಾಕ್ಸ್ ಹಿಂದೆನೇ ಹೋಗೋ ಥರ ಅಲ್ಲೇ ನಿಂತಿದ್ದವನು ಸಡನ್ನಾಗಿ ಹಿಂದೆ ಹೋಗಿ ಓಡೋಗೋ ಥರ ಹೋಗ್ತಾಯಿದ್ದ. ಈ ಥರ ಮಾಡ್ತಾಯಿರ್ತಾನೆ. ಮಕ್ಕಳನ್ನ ತುಂಬ ಜೋಪಾನವಾಗಿ ನೋಡ್ಕೊಬೇಕು. ಹಾಗೆ ಅಲ್ಲೇ ಪೈಪ್ದು ವಿಚಾರಿಸ್ತಾಯಿದ್ರು. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಅಲ್ಲೂ ಕೂಡ ಹೊರ್ಟೋಯ್ತು. ಬೇಗ ಬರೋಣ ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ. ಸೊ ಅಂದರೆ ಬಂದ್ಬಿಟ್ಟಿದ್ದೀವಿ, ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ, ಇನ್ನು ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಸೀದಾ ಮನೆಗೆ ಹೋಗಿ ಮೊದಲು ಅಪ್ಪನ ಮಲಗಿಸ್ದೆ. ಎಷ್ಟು ಮೆರೆದಿದ್ದಾನೆ ಅಂದರೆ ಅಲ್ಲಿ ಅಷ್ಟು ಮೆರೆದಿದ್ದ. ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟೆ ನಾನು. ಇವಾಗ ಹೊರಗಡೆ ಹೋಗಿದ್ವಲ್ಲ, ಅಲ್ಲಿಂದ ವಾಪಸ್ ಬಂದೆ. ಅಪ್ಪನ ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾನೆ. ಅವನು ಅವಾಗಿಂದ ಮಲಗಿರಲಿಲ್ಲ, ಹಠ ಮಾಡ್ತಾಯಿದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಲಗಿಸಿದ್ದೀನಿ. ಆ್ಯಂಡ್ ಅಲ್ಲಿಂದ ಅವನಿಗೆ ಬಟ್ಟೆ ಮಾತ್ರ ತರಕ್ಕೆ ಹೋಗಿದ್ದು ಅಷ್ಟೇ, ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿದ್ದು. ಹಾಗಾಗಿ ಸೊ ಬಟ್ಟೆ ಕೂಡ ಅವನ ಸೆಲೆಕ್ಷನ್ ಇರೋ ಬಟ್ಟೆ, ನಮ್ಮ ಸೆಲೆಕ್ಷನ್ ಅಲ್ಲ. ಹೋಗಿದ ತಕ್ಷಣ ಅಲ್ಲೆಲ್ಲ ಸೂಟೆಲ್ಲ ಹಾಕಿದ್ರೆ ಯಾರೋ ನೋಡಿದ ತಕ್ಷಣ ಹೋಗಿ ಅವನೇ ಎಲ್ಲ ನೋಡ್ತಾ ಇದ್ದಾನೆ, ಯಾವುದು ಅಂತ. ಲಾಸ್ಟಿಗೆ ಒಂದು ಅವನೇ ತೋರಿಸ್ದ ಅದೇ ಬೇಕು ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದರಲ್ಲಿ ಸೈಜ್ನ ಹುಡುಕಿ ತೊಗೊಂಡು ಬಂದ್ವಿ. ಯಾವುದು ಅಂತ ತೋರಿಸ್ತೀನಿ. ಹಾಗೆ ಎಲ್ಲ ನಗ್ತವ್ರೆ ಎಲ್ಲರೂ, ಏನು ಹುಡುಗ ಹಿಂಗೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಅಂತ. ಒಂಥರ ಸೂಟ್ ಟೈಪಲ್ಲಿ. ಇದೆಲ್ಲ ಒಂದೇ ದಿವಸ ಬಿಡಿ ಹಾಕೊಳ್ಳೋದು, ಆಮೇಲೆ ಹಾಕೊಳ್ಳೋದಿಲ್ಲ. ಇದನ್ನ ನೋಡಿದೆ, ಇದ್ರ ಜೊತೆ ಇನ್ನೊಂದಿತ್ತು, ಅದನ್ನ ನೋಡ್ದೆ. ಅವನಿಗೆ ಅದು ಇಷ್ಟ ಆಗಲಿಲ್ಲ. ಸೊ ಇದು ನೋಡಿದ ತಕ್ಷಣ ಅಮ್ಮ ಅಪ್ಪ ಅಂತ ಇದನ್ನೇ ಕೇಳ್ತಾ ಇದ್ದ. ಸೊ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆ್ಯಂಡ್ ಒಳಗೂ ಕೂಡ ಒಂದು ವೈಟ್ ಕಲರ್ ಶರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ಯಾಂಟು ಈ ಥರ ಬೆಲ್ಟು. ಸೊ ಅಪ್ಪು ಸೆಲೆಕ್ಷನ್ ಇದು, ನಮ್ಮ ಸೆಲೆಕ್ಷನ್ ಅಲ್ಲ. ಓಕೆ, ಚೆನ್ನಾಗಿ ಕಾಣಿಸುತ್ತೆ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡು ಬಂದೆ. ತುಂಬ ಏನು ಗ್ರ್ಯಾಂಡಾಗೂ ಏನು ಬರ್ತಡೇ ಸೆಲೆಬ್ರೇಟ್ ಮಾಡಲ್ಲ, ಜಸ್ಟ್ ಸಿಂಪಲಾಗಿ ಮನೆಯವರೇ ಸೇರಿಕೊಂಡು ಸೆಲೆಬ್ರೇಟ್ ಮಾಡೋ ಥರ ಅಷ್ಟೇ. ಅಂದರೆ ಅವ್ನು ಫಸ್ಟ್ ಇಯರ್ ಸ್ವಲ್ಪ ಮನೇಲೇ ಸ್ವಲ್ಪ ಎಲ್ಲರನ್ನೂ ಕರೆದು ಮಾಡಿದ್ವಿ. ಈ ಸತಿ ಮನೆ ಮಟ್ಟಿಗೆ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಬೆಳಗ್ಗೆ ನಾಷ್ಟ ದೋಸೆ ಎಲ್ಲ ಮಾಡಿದ್ನಲ್ಲ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಅವನಿಗೆ ಡ್ರೈ ಫ್ರೂಟ್ಸ್ ಹಾರ್ಲಿಕ್ಸ್ ಮಾಡಬೇಕಾಗಿತ್ತು. ತುಂಬ ದಿವಸ ಅದು ಮುಂದಕ್ಕೆ ಹೋಗ್ತಾನೆ ಇದೆ, ಪೋಸ್ಟ್ಮನ್ ಆಗ್ತಾನೇ ಇದೆ. ಹಾಗಾಗಿ ಅವ್ನು ಮಲಗಿಬಿಟ್ಟಿದ್ದಾನೆ ಅಲ್ವಾ, ಕ್ವಿಕ್ಕಾಗಿ ಮಾಡ್ಕೊಂಬಿಡ್ತೀನಿ. ಹಾಗೆ ನಿಮ್ಮ ಜೊತೆ ಆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ. ಓದಿದ್ರಲ್ಲಿ ನಾನು ಕೇಳಿದೆ ಬೇಕಾ ರೆಸಿಪಿ ನಾನು ಹಾಕ್ಲಾ ಅಂತ. ಸೊ ಒಬ್ಬರು ಕಮೆಂಟ್ ಮಾಡಿದರು, ಹೌದು ತೋರಿಸಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇದು ಬೆಳಗ್ಗೆ ಹೊತ್ತು ಹಾಲು ಜೊತೆ ಮಕ್ಕಳಿಗೆ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ.
ಹಾಗೆ ನಮಗೂ ಕೂಡ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಡ್ರೈ ಫ್ರೂಟ್ಸು ಮಖಾನ ಇದೆಲ್ಲ ಹಾಕಿರೋದ್ರಿಂದ ನಮ್ಮ ಬೆನ್ನಿಗೂ ಕೂಡ ತುಂಬಾ ಒಳ್ಳೆಯದು. ಅದರಲ್ಲಿ ಸಿ ಸೆಕ್ಷನ್ ಈ ಥರ ಎಲ್ಲ ಆಗಿದ್ರೆ ಬೆನ್ನು ತುಂಬಾ ಇರುತ್ತೆ, ಅದೆಲ್ಲ ತುಂಬ ಕಮ್ಮಿ ಆಗುತ್ತೆ ನಮಗೆ. ಈ ಥರ ಒಂಥರ ಎನರ್ಜಿ ಕೊಡೋ ಥರನೇ ಅಂತ ಹೇಳ್ಬೋದು. ಹಾಗಾಗಿ ಸರಿ, ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನು ಹಾರ್ಲಿಕ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ಒಂದು ಬಾಣಲಿನ ಸ್ವಲ್ಪ ಕಾಯೋದಕ್ಕೆ ಇಡ್ತೀನಿ. ಯಾವುದ್ಯಾವುದನ್ನು ತೊಗೊಂಡಿದ್ದೀನಿ ಅಂದರೆ ಬಾದಾಮಿನ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಹಾಗೆ ಮಖನ, ಹಾಗೆ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ, ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜ ಅಂತ ಬರುತ್ತಲ್ಲ, ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ನೀವು ಇದ್ರ ಜೊತೆ ಕಡಲೆ ಬೀಜ ಈ ಥರದ್ದೆಲ್ಲ ತೊಗೊಬೋದು. ಇನ್ನೂ ತುಂಬಾ ಡ್ರೈ ಫ್ರೂಟ್ಸ್ಗಳು ಬರುತ್ತೆ, ನೀವು ಬೇಕಾದ್ರೆ ಅದನ್ನು ತೊಗೊಂಡು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಎಲ್ಲನೂ ಒಂದೊಂದೇ ನಾನು ಬಾಣಲಿನ ಸ್ವಲ್ಪ ಬಿಸಿ ಇಟ್ಟಿದ್ನಲ್ಲ, ಬಾದಾಮಿನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಬೇಗ ಅದನ್ನು ಸೀಸಬೇಡಿ, ಸ್ವಲ್ಪ ನಿಧಾನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಬ್ರೌನಾಗಿ ಅದು ಒಂಥರ ನಾವು ತಿಂದಿದ ತಕ್ಷಣ ಒಂಥರ ಕ್ರಂಚಿ ಟೈಪಲ್ಲಿ ಬರಬೇಕು. ಆ ಥರ ನಾವು ಅದನ್ನು ನೀಟಾಗಿ ಹುರ್ಕೊಬೇಕು. ಬೇಗ ಅಯ್ಯೋ ಆಗಿಬಿಡ್ಲಿ ಅಂತೇಳಿ ನಾವು ಹುರಿದ್ಬಿಟ್ರೆ ತುಂಬ ಚೆನ್ನಾಗಿ ಬರೋದಿಲ್ಲ, ಆ್ಯಂಡ್ ಪೌಡ್ರು ಕೂಡ ಚೆನ್ನಾಗಾಗಲ್ಲ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ನೀವು ಫ್ರೈಯನ್ನು ಮಾಡ್ಕೊಳ್ಳಿ. ಇವಾಗ ಗೋಡಂಬಿ ಹಾಕ್ಕೊಂಡೆ, ಅಲ್ಲೇ ಬಾದಾಮಿ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡೆ, ಹಾಗೆ ಮಖನ ಕೂಡ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಟ್ಟಿಗೆ ನಾನು ಕರೆಂಟ್ ಹೊಟ್ಟೋಯ್ತು ಅಂತ ಹೇಳ್ಬಿಟ್ಟು ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕುಂಬಳಕಾಯಿ ಸೀಡ್ಸು, ಹಾಗೆ ಫ್ಲ್ಯಾಕ್ಸ್ ಸೀಡ್ಸು, ಹಾಗೆ ಸನ್ಫ್ಲವರ್ ಸೀಡ್ಸ್ ಈ ಮೂರೂ ಒಟ್ಟಿಗೆ ನನ್ನ ಕೈ ಇಡೀಲಿ ಎರಡೆರಡು ಇಡಿನ ಹಾಕ್ಕೊಂಡು ಒಟ್ಟಿಗೆ ನಾನು ಅದನ್ನು ಫ್ರೈ ಅಂದರೆ ಒಂದು ಸ್ವಲ್ಪ ಬಿಸಿ ಆಗಬೇಕು ಆ ಥರ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಬೇಗನೆ ಸೀದೋಗುತ್ತೆ, ಟಪ್ ಅಂತ ಸೌಂಡ್ ಬಂದುಬಿಡುತ್ತೆ, ಬೇಗನೆ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ಲ್ಯಾಕ್ಸ್ ಸೀಡ್ಸ್ ಅಂತೂ ಏನಾಗುತ್ತೆ ಅಂದರೆ ಅದು ಬಿಸಿ ಆಗ್ತಾ ಟಪ್ ಅನ್ನೋಕ್ಕೆ ಶುರು ಆಗುತ್ತೆ, ಆವಾಗ ಇಳಿಸ್ಬಿಡ್ತೀವಿ. ಆ ಥರ ಮಾಡಬೇಡಿ, ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಡಿ, ಸ್ಲೋಲಿ ಇಟ್ಬಿಡಿ. ಆವಾಗ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಅದು ಕೂಡ ರೆಡಿ ಆಗುತ್ತೆ. ಇವಾಗ ನಾನು ತೊಗೊಂಡಿರುವಂಥ ಅಷ್ಟು ಡ್ರೈ ಫ್ರೂಟ್ಸ್ನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಲೈಟಾಗೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸ್ವಲ್ಪ ಆರೋದಕ್ಕೆ ಅಂತ ಹೇಳ್ಬಿಟ್ಟು ವಿಂಡೋ ಹತ್ರ ನಾನು ಇಡ್ತಾಯಿದ್ದೀನಿ. ಕಿಚನ್ ಹತ್ರ ವಿಂಡೋ ಇದೆಯಲ್ವ, ಅದರಲ್ಲೇ ಇಡ್ತೀನಿ. ನೀವು ಬೇಕಾದ್ರೆ ಒಂದು ಫ್ಯಾನ್ ಹಾಕ್ಬಿಟ್ಟು ಅದ್ರ ಕೆಳಗೆ ಕೂಡ ಇಡಿ. ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ ಬಿಸಿಲಿಗೆ ಇಡ್ತಾರೆ, ಬಿಸಿಲಿಗೆ ಇಟ್ಟು ಕೂಡ ಮಾಡ್ಕೊತಾರೆ. ಬಿಸಿಲಿಗೆ ಇಡಕ್ಕೆ ಹೋಗ್ಬಿಡಿ, ಸ್ವಲ್ಪ ಹೊತ್ತು ಆರಿಸಿ ಸಾಕು. ಡ್ರೈ ಫ್ರೂಟ್ಸ್ ಆಲಿಸ್ಗೆಲ್ಲ ರೆಡಿ ಮಾಡಿಕೊಂಡೆ, ಕರೆಂಟ್ ಹೊಟ್ಟೋಯ್ತು. ಸೊ ಕರೆಂಟ್ ಬರೋ ಅಷ್ಟೊತ್ತಿಗೆ ನಾನು ಕಸ ಎಲ್ಲ ಗುಡಿಸ್ಕೊಂಡೆ. ಇವಾಗ ಮೇಲ್ಗಡೆ ಬಟ್ಟೆ ಹಾಕಿದ್ದೀನಿ, ಅದೊಂದು ತೊಗೊಂಬಂದ್ಬಿಡೋಣ. ಕರೆಂಟ್ ಬಂದಿದ ತಕ್ಷಣ ಅದನ್ನು ಗ್ರೈಂಡ್ ಮಾಡಿ ಜಲ್ಡೆ ಎಲ್ಲ ಇಟ್ಕೊಂಡು ಬಾಕ್ಸ್ಗೆ ಹಾಕೊಳ್ಳೋಣ. ಇದು ಬಂದು ಸೋಮವಾರ ಒಗ್ದಿರೋವಂಥ ಬಟ್ಟೆ. ನೆನ್ನೆ ಅಷ್ಟು ಬಟ್ಟೆ, ಇದೊಂದು 3 ಬ್ರಷನ್ ಬಟ್ಟೆ ಒಗೆಯೋ ಅಷ್ಟೊತ್ತಿಗೆ ಸಾಕಾಗೋಯಿತು. ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ವ್ಲಾಗ್ ಮಾಡಲೇ ಇಲ್ಲ, ರೆಸ್ಟ್ ಮಾಡಿದೆ ಬಟ್ಟೆ ಎಲ್ಲ ಒಗ್ದಾಕಿ. ಹಾಗಾಗಿ ಆ್ಯಂಡ್ ಅಪ್ಪು ಕೂಡ ಬರ್ತಾಯಿದ್ದು ನೋಡಿ ನಾನು ನೋಡಿಕೊಂಡು. ತೂ ಚಡ್ಡಿನೇ ಹಾಕಿಲ್ಲ, ಅಲ್ಲೋಡಿ ಕೋತಿ ಬಂದೈತಲ್ಲೇ. ಏನಾಯ್ತು ಅಂದರೆ ಅಲ್ಲಿ ಅಪ್ಪು ನಿಂತಿದ್ದ ಅಲ್ವ ಗೇಟ್ ಹತ್ರ, ಅದು ಇದನ್ನ ಹತ್ಕೊಂಡೇ ಬಂದ್ಬಿಡ್ತು, ಇದ್ರದ್ದು ವಯರ್ನೇ ಹತ್ಕೊಂಡ್ಬಂದ್ಬಿಡ್ತು. ಸಡನ್ನಾಗಿ ಇವನ್ನೆಲ್ಲಿ ಹಿಡ್ಕೊಂಡ್ಬಿಡ್ತು ಅನ್ನೋ ಭಯ ಕೇಳ್ಕೊಂಡೆ. ಆಮೇಲೆ ಆ ಕಡೆ ಹೊಟ್ಟೋಯ್ತು. ಆ ಕಡೆ ಹೋಗಿ ಇದ್ರ ಮೇಲೆ ಕೂತಿತ್ತು, ಅದು ನೋಡ್ತಾಯಿತ್ತು ಏನಾದರೂ ತಿನ್ನೋಕ್ಕೆ ಸಿಗುತ್ತಾ ಅಂತ. ಆದರೆ ನಾನು ಏನೂ ತೊಗೊಂಡೋಗ್ಲಿಲ್ಲ ಅದು ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಅದು ಆಮೇಲೆ ಬಗ್ಗಿ ಎಲ್ಲ ನೋಡ್ತಾಯಿತ್ತು ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಏನು ಕೊಡಲಿ, ನನ್ನ ಕೈಯಲ್ಲಿ ಏನೂ ಇರಲಿಲ್ಲ, ಹಾಗಾಗಿ ಸುಮ್ಮನಾದೆ. ಅದು ಬಗ್ಗಿ ನೋಡ್ತಾಯಿತ್ತು, ಕೆಳಗೇನೋ ಕಾಳುಗಳು ಇಟ್ಟಿದ್ರು ಅನಿಸುತ್ತೆ, ಅದನ್ನು ನೋಡ್ತಾಯಿತ್ತು ಹೆಂಗೆ ಎತ್ಕೊಳ್ಳೋದು ಅಂತ ಹೇಳ್ಬಿಟ್ಟು.
ಆಮೇಲೆ ಸಡನ್ನಾಗಿ ಜಿಗ್ಬಿಡ್ತು ಕೆಳಗೆ. ಅವನಂತೂ ಅಪ್ಪು ಕಿರ್ಚ್ತಾ ಇದ್ದ ಅದು ನೋಡಿ, ಅಮ್ಮ 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 ಜಿಗ್ಬಿಡ್ತು ಅಂತ. ಆಮೇಲೆ ನೋಡ್ಬೋದು ಕೆಳಗೆ ಏನೋ ಬಟಾಣಿ ಕಾಳೇನೋ ಇಟ್ಟಿದ್ರು ಅಮ್ಮ, ಹಾಗಾಗಿ ಅದನ್ನು ತಿನ್ನೋದಕ್ಕೋಸ್ಕರ ಅದು ಹೋಗ್ಬಿಟ್ಟಿದೆ. ಆಮೇಲೆ ಓಡಿಸಿದ್ರು ಅದನ್ನು. ಮೇಲ್ಗಡೆ ಆ ಕೋತಿ ಬಂದಿದ್ದು ನೋಡಿ ಸಡನ್ನಾಗಿ ಭಯನೇ ಆಗೋಯ್ತು. ಅಪ್ಪು ಬೇರೆ ಅಲ್ಲೇ ನಿಂತಿದ್ದು, ಅವನ್ನೇ ಎಳ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ರೇಂಜಿಗೆ ಬಂದ್ಬಿಡ್ತು. ಭಯನೇ ಆಗೋಯ್ತು. ಒಂದು ನಿಮಿಷ ಬಟ್ಟೆ ಎಲ್ಲ ತೊಗೊಂಬಂದು ಇಕ್ಕಿದ್ದೀನಿ ಮಡ್ಚಿಕಕ್ಕೆ. ಕರೆಂಟ್ ಬಂದಿದೆ, ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಡೋಣ ಅಂತ. ಇನ್ನು ಆಮೇಲೆ ಗ್ರೈಂಡ್ ಮಾಡೋಕ್ಕಂತೂ ಆಗಲ್ಲ, ಮಕ್ಕಳು ಬಂದುಬಿಡ್ತಾರೆ, ಟ್ಯೂಷನ್ ಮಕ್ಕಳೆಲ್ಲ. ಹಾಗಾಗಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ನಾನು ದೊಡ್ಡ ಜಾರಲ್ಲಿ ಅರ್ಧ ಆಗೋಷ್ಟು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದನ್ನೇ ಮಾಡ್ಕೊಳ್ಳೋದ್ಕಿಂತ ಇದರ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡೋದ್ರಿಂದ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದೊಂದೇ ಮಾಡ್ಕೊಳ್ಳೋಂಗಿದ್ರೆ ಒಂದೊಂದೇ ಸಪ್ರೇಟಾಗಿ ಬಾದಾಮಿ ಒಂದು ಸತಿ, ಗೋಡಂಬಿ ಒಂದು ಸತಿ ಈ ಥರನೂ ಮಾಡ್ಕೊಳ್ಳಿ. ಆದರೆ ನಾನು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಬಿಸಿ ಆಗಿಬಿಡುತ್ತೆ. ಜಾಸ್ತಿ ಆಗಿಬಿಟ್ರೆ ಅದು ಫೈನ್ ಪೌಡ್ರ್ ಕೂಡ ಆಗೋದಿಲ್ಲ, ಒಂಥರ ಗಂಟು ಆಗಿಬಿಡುತ್ತೆ. ಇವಾಗ ನೋಡ್ಬೋದು ನಾನು ಅರ್ಧ ಹಾಕ್ಕೊಂಡಿರೋದಕ್ಕೆ ಎಷ್ಟು ಪುಡಿಯಾಗಿ ಬಂದಿದೆ ಅಂತ. ಇವಾಗ ಎಲ್ಲನೂ ನಾನು ಈ ಥರ ಫೈನ್ ಪೌಡ್ರಾಗಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಅದನ್ನ ಜಲ್ಡೆ ಒಂಥರ ಇದು ಬರುತ್ತಲ್ಲ ಸೋಸೋದು, ಆ ಥರದ್ರಲ್ಲಿ ನಾನು ಒಂದು 2 ಸತಿ ಹಾಕ್ಕೊಂಡು ಚೆನ್ನಾಗಿ ಸ್ಪೂನಲ್ಲಿ ಅದು ಫೈನ್ ಪೌಡ್ರ್ ಬರಬೇಕು. ನಮಗೆ ಹಾಲಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಕರಗಬೇಕು ಆ ಪೌಡರು, ಆ ಥರ ಆಗಬೇಕು. ಅಂದರೆ ಈ ಥರ ಜಲ್ಡೆ ಹಿಡಿದ್ರಲ್ಲಿ ಚೆನ್ನಾಗಿ ಸೋಸ್ಕೊಳ್ಳಿ. ನಿಮಗೆ ಆವಾಗ ಅರ್ಧಂಬರ್ಧ ಏನಾದರೂ ರುಬ್ಬಿದರೆ ಅದು ಕೂಡ ವಾಪಸ್ ಬಂದ್ಬಿಡುತ್ತೆ. ನಾವು ಬೇಕಾದ್ರೆ ಅದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಹಾಗೆ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ತಿನ್ಕೊಳ್ಬೋದು. ಹಾಗಾಗಿ ಈ ಥರ ಜಲ್ಡೆ ಇಟ್ಕೊಂಡಿದ್ದೀನಿ ನಾನು ನೀಟಾಗಿ. ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗಿ ಬಂದಿದೆ ಅಂದರೆ, ಕರ್ಗೋಗುತ್ತೆ ಹಾಲಲ್ಲಿ ಹಾಕಿದ್ರೆ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನಾನು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಲಿಗೆ ಸಕ್ಕರೆ ಹಾಕಿ ಕೊಡೋದಿಲ್ಲ ಅಪ್ಪುಗೆ, ಹಾಗಾಗಿ ಇದರಲ್ಲಿ ಹಾರ್ಲಿಕ್ಸಲ್ಲೇ ಒಂದು ಸ್ವಲ್ಪ ಸಕ್ಕರೆ ಇದ್ದರೆ ಅವ್ರಿಗೂ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಸಕ್ಕರೆ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಜಸ್ಟ್ ಒಂದು 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಅದನ್ನು ಕೂಡ ಸ್ವಲ್ಪ ಈ ಥರ ಪೌಡ್ರ್ ಇದನ್ನು ಮಾಡ್ಕೊಳ್ಳಿ. ಅದರಲ್ಲೂ ಏನಾದರೂ ಇದ್ದರೆ ಬಂದ್ಬಿಡುತ್ತೆ. ಹಾಗೆ ನನಗೆ ಮಕ್ಕಳಿಗೆ ಅಂದರೆ ಹೀಗೆ ಕೊಡೋದಕ್ಕಾಗಲ್ಲ, ಅವ್ರಿಗೆ ಟೇಸ್ಟು ಬೇಕೇ ಬೇಕು. ಅದರಲ್ಲೂ ಅಪ್ಪು ಅಂತೂ ಟೇಸ್ಟ್ ತುಂಬ ಕೇಳ್ತಾನೆ. ಸೊ ಹಾಗಾಗಿ ಅದಕ್ಕೆ ನಾನು ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಕೋಕೋ ಪೌಡ್ರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದು ಜಾಸ್ತಿನೂ ನಾನು ಯೂಸ್ ಮಾಡ್ತಾಯಿಲ್ಲ, ಜಸ್ಟು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸಾಕು. ಕಲರು ಬರುತ್ತೆ, ಹಾಗೆ ಒಂಥರ ರುಚಿ ಕೂಡ ಇರುತ್ತೆ. ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೂ ಕೂಡ ಇಷ್ಟ ಆಗಿ ಕುಡಿತಾರೆ. ಹಾಗಾಗಿ ನಾನು ಇದನ್ನು ಕೂಡ ಸ್ವಲ್ಪ ಪೌಡ್ರನ್ನ ನೀಟಾಗಿ ಜಲ್ಡೆ ಇಟ್ಕೊತೀನಿ. ಆಮೇಲೆ ಎಲ್ಲನೂ ಇವಾಗ ನೋಡ್ಬೋದು ನೀಟಾಗಿ ಅದು ಮಿಕ್ಸ್ ಮಾಡಿದ ತಕ್ಷಣ ಕಲರೇ ಚೇಂಜ್ ಆಗೋಯಿತು. ಕೋಕೋ ಪೌಡ್ರ್ ಹಾಕಿದ ತಕ್ಷಣ ಅದು ಕೂಡ ಒಂಥರ ಬ್ರೌನಿಶ್ ಕಲರಲ್ಲಿ ಬಂತು. ಇವಾಗ ನಾನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಆ ಒಂದು ಡ್ರೈ ಫ್ರೂಟ್ಸ್ ಹಾರ್ಲಿಕ್ಸ್ ಪೌಡ್ರನ್ನ ಹಾಕ್ಕೊಂಡು, ಏರ್ ಟೈಟ್ ಕಂಟೈನಲ್ಲೇ ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಈಚೆ ಇಡೋದ್ರಿಂದ ನಾವು ಚೆನ್ನಾಗಿರೋದಿಲ್ಲ, ಆಮೇಲೆ ಒಂಥರ ಜಾಡ್ ಬರೋ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದು ಚೆನ್ನಾಗಿರೋ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಗೆ ಎತ್ತಿಟ್ಕೊಳ್ಳಿ. ಆವಾಗ ಇನ್ನೂ ಚೆನ್ನಾಗಿ ನಮಗೆ ಇನ್ನೂ ಬಾಳಿಕೆ ಬರುತ್ತೆ, ತುಂಬ ದಿವಸನೂ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ, ಅಂದರೆ ಡೈಲಿ ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೂ ಇಷ್ಟು ಮಿಕ್ಕಿದೆ ನೋಡಿ. ಆ ಬೌಲಲ್ಲಿ ಅರ್ಧದಷ್ಟು ಆಗಿತ್ತು. 1/4 kgನೇ ನಾನು ಎಲ್ಲನೂ ಐಟಮ್ಸ್ನ ತೊಗೊಂಡಿದ್ದು. ಅರ್ಧ kg ಅಂದರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ 1/4 kg ತೊಗೊಂಡ್ರೆ ಸಾಕಾಗಿಬಿಡುತ್ತೆ. ಇನ್ನು ಮಿಕ್ಕಿದ್ದನ್ನ ನಾನು ಇನ್ನೊಂದು ಏರ್ ಟೈಟ್ ಕಂಟೈನಲ್ಲಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ನಮ್ಗೆ ಯಾವಾಗ ಬೇಕೋ ಖಾಲಿ ಆದಾಗ ಆವಾಗ ನಾವು ಯೂಸ್ ಮಾಡ್ಕೊಬೋದು. ಹಾಗಾಗಿ ನೀವು ಕೂಡ ಅಷ್ಟೇ ಒಂದು 1/4 kgಲಿ ಫಸ್ಟು ಮಾಡ್ಕೊಳ್ಳಿ. ಚೆನ್ನಾಗಿ ಬಂದರೆ ಇನ್ನೊಂದು ಸತಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನಾನು ಅಷ್ಟೇ ಫಸ್ಟು 1/4 kgಲೇ ಮಾಡ್ಕೊತೀನಿ, ಯಾಕಂದರೆ ಅದೇ ಜಾಸ್ತಿ ಆಗುತ್ತೆ. ಬೇಕಾದ್ರೆ ಖಾಲಿ ಆದಾಗ ಬೇಕಾದ್ರೆ ಫ್ರೆಶ್ ಆಗಿ ಮಾಡ್ಕೊಬೋದು ಅಂತ. ಸೊ ನಮ್ಮದು ರೆಡಿ ಆಯಿತು ಹಾರ್ಲಿಕ್ಸ್ ಪೌಡ್ರು. ಸಂಜೆ ಕೂಡ ಆಗೋಯಿತು. ನಾನೇನು ಮಾಡಿದೆ ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಆಮೇಲೆ ಸರಿ ಆಯಿತು, ಅಪ್ಪುಗೆ ಹಾಲು ಕಾಯಿಸ್ಕೊಡೋಣ ಅಂತೇಳಿ ಹಾಲು ಕಾಯಿಸ್ತಾ ಇದ್ದೆ. ಹಾಗೆ ಇವತ್ತು ಹಾರ್ಲಿಕ್ಸ್ ಪೌಡ್ರು ಕೂಡ ಹಾಕಿ ಕೊಡ್ತಾಯಿದ್ದೆ. ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತಲೂ ನಾನು ಹಾಕ್ತೀನಿ. ಕರೆಂಟ್ ಇರಲಿಲ್ಲ, ಸೊ ಹಾಗಾಗಿ ಲೈಟ್ ಕೂಡ ಹಾಕಿದ್ದೆ, ಲೈಟಾಗಿ ಬರ್ತಾಯಿತ್ತು ಅಷ್ಟೇ. ಹಾಲನ್ನ 2 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಒಂದು ಪ್ರವೀಣ್ ಅವ್ರಿಗೆ, ಇನ್ನೊಂದು ಪಾಪುಗೆ. ಇವಾಗ ಅದನ್ನು ಮಿಕ್ಸ್ ಮಾಡ್ತೀನಿ. ನೋಡ್ಬೋದು ಎಷ್ಟು ಕರಗುತ್ತೆ ಅಂತ ನೀವು ಕೂಡ ನೋಡ್ಬೋದು. ಅದು ಜಸ್ಟ್ ಹಾರ್ಲಿಕ್ಸ್ ಪೌಡ್ರ್ ಥರನೇ ಕರಗೋಗುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಇತ್ತು, ತುಂಬಾ ಇಷ್ಟ ಆಯಿತು. ನಾನು ಕೂಡ ಕುಡಿದೆ, ನಿಜ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ ನೀವು.
ಇವಾಗ ನೋಡ್ಬೋದು ಹಾರ್ಲಿಕ್ಸ್ ಹಾಲು ರೆಡಿ ಆಯಿತು. ಆ್ಯಂಡ್ ಈ ಥರ ನಾವು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೂ ಕೂಡ ಏನೋ ಒಂಥರ ಹೊಸಾಗಿರೋ ಥರ ಫೀಲ್ ಅನಿಸುತ್ತೆ. ಹಾಗಾಗಿ ಅವನು ತೋರಿಸ್ತಾ ಇದ್ದ ಕ್ಯಾಮ್ರಾ ಆನ್ ಮಾಡಿರೋದಕ್ಕೆ ಕರೆಂಟ್ ಬೇರೆ ಇರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಕೇಳ್ತಾ ಇದ್ದೀನಿ. ಅಪ್ಪು ಹಾಲು ಹಾರ್ಲಿಕ್ಸ್ ಪೌಡ್ರ್ ಹೇಗಿತ್ತು ಅಂದರೆ ಚೂಪರ್ ಅಂತ ತೋರಿಸ್ತಾ ಇದ್ದೇನೆ. ಯಾವುದೋ ಸಾಂಗ್ ಹಾಕಿದ್ದೆ, ಹಾಗಾಗಿ ಮ್ಯೂಟ್ ಮಾಡಿ ನಾನೇ ಹೇಳ್ತಾ ಇದ್ದೀನಿ, ಕಾಪಿರೈಟ್ಸ್ ಬರುತ್ತೆ. ಅವನು ಚೂಪರ್ ಅಂತ ತೋರಿಸ್ತಾ ಇದ್ದ. ಅವನಿಗೆ ಹಾಲೆಲ್ಲ ಕುಡಿಸಿ ಇನ್ನೇನು ಟ್ಯೂಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಪ್ಯಾನ್ ಕೇಕ್ ಮಿಕ್ಸ್ ಒಂದು ಉಳಿದ್ಬಿಟ್ಟಿತ್ತು. ಆವತ್ತಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಈ ಥರದ್ದೆಲ್ಲ. ಸರಿ ಆಯಿತು ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲು ಮಿಕ್ಕಿತ್ತಲ್ಲ, ಇವಾಗ ಅದೇನಂದರೆ ಜಸ್ಟ್ ಆ ಪೌಡ್ರನ್ನ ಹಾಕಿ ಒಂದು ಗ್ಲಾಸಷ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಪ್ಯಾನ್ ಮೇಲೆ ಹಾಕೋದು ಇಷ್ಟೇ. ಅದ್ರ ಮೇಲೆ ಬರೆದಿತ್ತು. ಸರಿ ಆಯಿತು ಹಾಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ಆ ಪೌಡ್ರನ್ನ ಹಾಕ್ಕೊಂಡೆ, ಪ್ಯಾನ್ ಕೇಕ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂಥರ ಮಿಕ್ಸ್ ಮಾಡಿಕೊಂಡೆ. ಅದು ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿತ್ತು, ಒಳ್ಳೆ ಚಾಕ್ಲೇಟ್ ಫ್ಲೇವರ್ ಬರ್ತಾಯಿತ್ತು. ಹಾಗೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ತಿನ್ನೋದಕ್ಕೆ ಏನಾದ್ರು ಸಿಗಲಿ ಬಾಯಿಗೆ ಅಂತ ಹೇಳ್ಬಿಟ್ಟು ಬಾದಾಮಿನ ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲ್ನ ಹಾಕಿ ಅದ್ರ ಮೇಲೆ ಈ ಥರ ದೋಸೆ ಹಾಕ್ತೀವಲ್ಲ ಆ ಥರ ಚಿಕ್ಕದಾಗಿ ಹಾಕಿದ್ರೆ ಪ್ಯಾನ್ ಕೇಕ್ ರೆಡಿ ಆಗುತ್ತೆ. ಸ್ವಲ್ಪ ಹಿಂದೆ ಮುಂದೆ ಎರಡು ಕಡೆನೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಅಂದರೆ ನೀವು ಕೇಳೋದಾದರೆ ಟೇಸ್ಟ್ ಹೇಗಿತ್ತು ಅಂದರೆ ಓಕೆ ಅಂತ ಅನ್ನಿಸ್ತು. ಅದೇ ತುಂಬ ಚೆನ್ನಾಗಿತ್ತು ಅನ್ನೋ ರೇಂಜ್ಗೇನಿರಲಿಲ್ಲ. ಒಂಥರ ಸಪ್ಪೆ ಹೊಡಿತಾಯಿತ್ತು. ಮಕ್ಳಿಗಾದರೆ ಕೊಡ್ಬೋದು, ಸಪ್ಪೆ ಇರುತ್ತಲ್ವ ಅಂತ ಅಂದ್ಬಿಟ್ಟು ಸುಮ್ಮನಾಗೋದೆ. ಅಂದರೆ ಓಕೆ ಅಂತ ಅನ್ನಿಸ್ತು ಅಷ್ಟೇ. ಸೊ ಪ್ಯಾನ್ ಕೇಕ್ ರೆಡಿ ಮಾಡಿ ಇಟ್ಬಿಟ್ಟೆ. ಆಮೇಲೆ ಟ್ಯೂಷನ್ ಮಕ್ಕಳು ಬಂದಿದ್ದರು, ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ. ಟ್ಯೂಷನ್ ಮಕ್ಕಳಿಗೆ ಅವ್ರಿಗಿನ್ನ 1 ಮಂತ್ ಅಷ್ಟೇ ಇದೆ ಎಕ್ಸಾಮು. ಅವ್ರಿಗಂತೂ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ಗಳು ಕೊಡ್ತಾ ಇದ್ದಾರೆ. ಅಪ್ಪುಗೆ ಆಲ್ ಇನ್ ಒನ್ ಬುಕ್ ಕೊಟ್ಟು ಕೂರಿಸಿದ್ದೆ, ಅವನು ಕೂಡ ಅದನ್ನು ನೋಡಿಕೊಂಡು ಓದೋದು ಎಲ್ಲ ಮಾಡ್ತಾ ಇದ್ದ. ಸೊ ಹೀಗೆ ಟ್ಯೂಷನ್ ಕೂಡ ಮುಗಿಸ್ಕೊಂಡೆ. ಟ್ಯೂಷನ್ ಎಲ್ಲ ಮುಗಿಸಿ 2 ಬ್ರೇಷನ್ ಪಾತ್ರೆ ತೊಳೆದಿದ್ದು ಏನಾದರೂ ಅಡುಗೆ ಮಾಡಬೇಕಾದ್ರೆ ಅಂತ. ಅಪ್ಪು ಇಲ್ಲೇ ಇದ್ದಾನೆ. ಏನು ಬೇಕಪ್ಪ? ಚೀಟು. ಅವನು ಏನೋ ತಿನ್ನೋಕೆ ಕೊಡಿ ಅಂತ ಬಂದಿದ್ದಾನೆ. ಹಾಗಾಗಿ ಪ್ಯಾನ್ ಕೇಕ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಅದನ್ನೇ ಕೊಡೋಣ ಒಂದು ಅಂತ ಹೇಳ್ಬಿಟ್ಟು ತಗೊಂಬಂದೆ. ಕೇಕ್ ಚಿನ್ನ ರೈಸ್ ಇಟ್ಟಿದ್ದೀನಿ. ಸಾಂಬಾರು ಅವ್ರ ಮಾವ ಕೊಟ್ಟು ಕಳಿಸಿದ್ದಾರೆ, ಜಾಸ್ತಿ ಮಾಡಿದ್ರು ಅಂತ. ಹಾಗಾಗಿ ಇವತ್ತೇನು ಸಾಂಬಾರು ಮಾಡೋ ಅವಶ್ಯಕತೆ ಇರಲ್ಲ. ತುಂಬಾ ಒಂಥರ ಸುಸ್ತಾಗ್ಬಿಟ್ಟಿದೆ ಬೆಳಗ್ಗೆಯಿಂದ ಮಾಡಿ. ಇನ್ನು ನಾಳೆ ಎಲ್ಲ ನಾಳಿದ್ದೆ ಅಪ್ಪು ಬರ್ತಡೇ. ಇನ್ನು ನಾಳೆಗೆ ಇನ್ನೂ ಪ್ರಿಪ್ರೇಷನ್ಸ್ ಇದೆ, ಇನ್ನೂ ಏನು ಮಾಡೂ ಇಲ್ಲ ನಾನು. ಸೊ ಹಾಗಾಗಿ ಊಟ ಮಾಡಿ ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮುಗಿಸಿ ಆಮೇಲೆ ಮಲ್ಕೊಳ್ಳೋದು. ಆ್ಯಂಡ್ ಮನೆ ಏನು ಅಧ್ವಾನ ಮಾಡಿದ್ದಾನೆ ಬನ್ನಿ ತೋರಿಸ್ತೀನಿ. ಹೇಗಿದೆ? ಹಾಂ ತಿನ್ನೋ. ಮನೆ ನೋಡಿ ಹೆಂಗೆ ಮಾಡಿ ಇಕ್ಕಿದ್ದಾನೆ, ಯಪ್ಪ ದೇವ್ರೇ. ಹಾಂ ನೀನೇನು ಅದನ್ನೆಲ್ಲ ಮಾಡಿರೋದು ಗಲೀಜು? ಯಾಕೆ ಮಾಡಿರೋದು? ಮಕ್ಳಿಗೆ ಆಟ ಸಾಮಾನು ಕೊಡಿಸ್ಬಾರ್ದು ಅನ್ನೋದು. ಮನೆ ಎಲ್ಲಿ ಮೂಲೆಯಲ್ಲೂ ಅಡ್ಡಾಡ್ಕೊಂಬಂದಿದ್ದಾನೆ. ನನಗೆ ಇವಾಗಲೇ ಫುಲ್ಲು ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗಿದೆ. ಇವಾಗ ಇನ್ನೂ ಬಟ್ಟೆ ಮಡ್ಚಿಕ್ಕಿಲ್ಲ, ಅದನ್ನು ಮಡ್ಚಿಕ್ಕಿ. ಒಂದೊಂದು ಸತಿ ಏನೂ ಮಾಡಲ್ಲ, ಅಷ್ಟು ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟೇ ನೀಟಾಗಿರುತ್ತೆ. ಒಂದೊಂದು ಸತಿ ಅವ್ನಿಗೇನಾಗುತ್ತೋ ಗೊತ್ತಿಲ್ಲ, ಫುಲ್ಲು ಅಡ್ಡಾಡ್ಬಿಟ್ಟಿರ್ತಾನೆ. ಏನಕ್ಕದೆಲ್ಲ ಅಡ್ಡಾಡಿರೋದು? ಯಾಕೆ ಏನು ಗುರಾಯಿಸ್ತಾ ಇದೆಯಾ? ಏನಕ್ಕದೆಲ್ಲ ಅಡ್ಡಾಡಿರೋದು? ಇವಾಗ ಯಾರು ಕ್ಲೀನ್ ಮಾಡ್ತಾರೆ ಅದನ್ನೆಲ್ಲ? ಯಾರೋ ಕ್ಲೀನ್ ಮಾಡ್ತಾರೆ? ಯಾರು? ತೇಜ ಬರ್ತಾಳ? ಅವಳು ಅವ್ರ ಮನೆಗೆ ಹೋದ್ರಲ್ಲ, ಯಾರು ಕ್ಲೀನ್ ಮಾಡ್ತಾರೆ ಅದನ್ನೆಲ್ಲ? ಇದೇ ಥರನೇ ಮಾಡೋದು. ಒಂದೊಂದು ಸತಿ ಇದ್ದರೆ ತುಂಬ ಆರಾಮಾಗಿ ಆಟ ಆಡ್ಕೊಂಡು ಅವ್ನ ಪಾಡಿಗೆ ಅವ್ನು ಇರ್ತಾನೆ, ಏನೂ ಅಡ್ಡಾಡೋದಿಲ್ಲ. ಒಂದೊಂದು ಸತಿ ಹಿಂಗೆ ಫುಲ್ಲು ಮನೆಯೆಲ್ಲ ಗಬ್ಬೆಬ್ರು ಸಿಗ್ತಾನೆ. ಚೆನ್ನಾಗಿದೆಯಾ ಪ್ಯಾನ್ ಕೇಕ್? ಚೆನ್ನಾಗಿದೆಯಾ? ಚೀಟ್ ಏನದು?
ಚೀಟ್. ಪಪ್ಪಿ ಕೊಟ್ಬಿಡು ಒಂದು ಫ್ಲೈಯಿಂಗ್ ಕಿಸ್. ಇವಾಗ ಊಟ ಮಾಡಿ ಆಮೇಲೆ ಅದನ್ನೆಲ್ಲ ಕೆಲಸ ಮುಗಿಸ್ಕೊತೀನಿ. ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಒಂದು ಮಾಡಬೇಕು. ಅಪ್ಪುಗೆ ಒಂದು ಕೊರಿಯರ್ ಕೂಡ ಬಂದಿದೆ. ಅದೇನು ಕೊರಿಯರ್ ಅದೇನು ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ಅದೆಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು ಒಂದು ಕೊರಿಯರ್ ಕೂಡ ಬಂದಿದೆ ಅವನ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು. ಸೊ ಅದೇನು ಎತ್ತ ಅದನ್ನೆಲ್ಲ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಬರುತ್ತೆ, ಕಾಯ್ತಾ ಇರಿ. ಹಾಗೆ ಅಪ್ಪುಗೆ ಅಡ್ವಾನ್ಸ್ ಆಗಿ ಎಲ್ಲರೂ ವಿಶ್ ಮಾಡ್ತಾಯಿದ್ರ, ಥ್ಯಾಂಕ್ ಯು ಸೋ ಮಚ್. ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ನನಗೆ ಕಮೆಂಟ್ಸ್ಗಳು ಬರುತ್ತೆ. ಆ್ಯಂಡ್ ಅದು ನೋಡಿದಾಗೆಲ್ಲ ತುಂಬಾ ಖುಷಿ ಆಗುತ್ತೆ. ಇನ್ನೂ ಇನ್ಸ್ಪೈರ್ ಆಗ್ತೀನಿ ನಾನು, ಇನ್ನೂ ಒಂಥರ ಶಕ್ತಿ ತುಂಬ್ದಂಗೆ ಮಾತುಗಳೆಲ್ಲ ನನಗೆ ನೀವು ಕಳಿಸ್ತಾ ಇರೋವಂಥ ಕಮೆಂಟ್ಸ್ ಆಗಿರ್ಬೋದು. ತುಂಬ ಖುಷಿ ಆಗುತ್ತೆ ನನಗೆ ಅದೆಲ್ಲ ನೋಡಬೇಕಾದ್ರೆ. ಇನ್ನೂ ಇನ್ಸ್ಪೈರ್ ಆಗಿ ನಾನು ಕೂಡ ಇನ್ನೂ ಕೆಲಸ ಮಾಡಬೇಕು, ಇದ್ರ ಮೇಲೇ ಇನ್ನೂ ನಾನು ಚೆನ್ನಾಗಿ ಇನ್ನೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಸೊ ಹೀಗೆ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಎಂಡ್ ಮಾಡ್ತೀನಿ. ನೋಡೋಣ ಬನ್ನಿ ಹೇಗಾಗುತ್ತೋ ಅಂತ. ಓಕೆ, ಹೇಗಿತ್ತು ಇವತ್ತಿನ ಒಂದು ಬ್ಲಾಗ್. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.